ಆರೋಪ ಮಾಡ್ತೀನಿ. ಒಂದು ಕ್ಷೇತ್ರದಲ್ಲಿ ಮಾತ್ರ ಸಾವಿರಾರು ಕೋಟಿ ಅನುದಾನದ ಶಂಕುಸ್ಥಾಪನೆ ಉದ್ಘಾಟನೆ ಎಲ್ಲ ಆಗ್ತದೆ. ಇದು ಯಾವ ರೀತಿ ನಡೀತದೆ ಈಗ ಸರ್? ಹಿಂದೆ ಈಗ ನಾನು ಹೇಳೋದು, ಈಗ ಪಕ್ಕದ ಕ್ಷೇತ್ರ ಅಂದರೆ ಮೊನ್ನೆ ಮುಖ್ಯಮಂತ್ರಿಗಳು ಬಂದು ಹೋಗಿದ್ರು. ಅದು ಇಂಜಿನಿಯರಿಂಗ್ ಕಾಲೇಜೆಲ್ಲ ಕುಮಾರಸ್ವಾಮಿ ಅವರ ಕಾಲದಲ್ಲೇ ಅದು ಅಪ್ರೂವಲ್ ಆಗಿದ್ದಂಥದ್ದು. ಅದು ಇವತ್ತು ಕಟ್ಟಡ ಪೂರ್ಣಗೊಂಡಿರ್ತಕ್ಕಂಥದ್ದು ಈ ಸರ್ಕಾರ ಅವಧಿಯಲ್ಲಿ ಉದ್ಘಾಟನೆ ಕೂಡ ಮಾಡಿದ್ದಾರೆ. ಅದನ್ನೇ ತಾರತಮ್ಯ ಆಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಈ ಸಲ ಮುಂಗಾರು ಮಳೆ ಅಡ್ವಾನ್ಸಾಗಿ ಬಂದಿದೆ, ರಸ್ತೆಗಳೆಲ್ಲ ತುಂಬ ಹಾಳಾಗಿದೆ. RDPRD ನಡತಕ್ಕಂಥ ರಸ್ತೆಗಳಂತೂ ತುಂಬ ಭಾರಿ, ರೈತರು, ಯುವಕರು ಜೊತೆ ವಿದ್ಯಾರ್ಥಿಗಳು ಕೂಡ ಕಷ್ಟದಲ್ಲಿ ಶಾಲೆಗೆ ಬರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅಟ್ಲೀಸ್ಟ್ ಒಂದು ಕಾನ್ಸ್ಟಿಟ್ಯೂನ್ಸಿ ವೈಸು RDPRಗೆ ಒಂದು 100 ಕೋಟಿನಾರು ಅನುದಾನ ಕೊಟ್ಟು ಕಡೆಗೆ 50 ಕೋಟಿನಾರು ಕೊಡಬೇಕು. ಅದರಲ್ಲಿ ಎ ವರ್ಗ ಬಿ ವರ್ಗ ಅಂತ ಮಾಡಬಾರ್ದು. ಆಯಿತು, ಒಂದು ನಿಮಿಷ. ಮೊದಲಿನ ಸಂದರ್ಭದಲ್ಲಿ ಸರ್ ಅವ್ರಿಗೆ 25 ಕೋಟಿ ಕೊಟ್ಟರು ಸರ್, 25 ಕೋಟಿ ಕೊಟ್ಟರು, ನಮಗೆ ಕೊಡಲಿಲ್ಲ. ಎರಡನೇ ಹಂತದಲ್ಲಿ 10 ಕೋಟಿ ಕೊಟ್ಟಾಗ ಅವ್ರಿಗೂ 10 ಕೋಟಿ ಕೊಟ್ಟರು. ಅದರ ಅನುದಾನ ಬಿಡುಗಡೆ ಆಗಿ, ಅಂದರೆ ಗ್ರ್ಯಾಂಟ್ ರಿಲೀಸ್ ಆಗಿಲ್ಲ, ಬಟ್ ಸ್ಯಾಂಕ್ಷನ್ ಕೊಟ್ಟರು, ಕಾಮಗಾರಿಗಳಾಗಿದ್ದಾವೆ, ಹಣ ಬಿಡುಗಡೆ ಆಗ್ತಾಯಿಲ್ಲ. ಈಗಲೂ ಕೂಡ ತಾರತಮ್ಯ ಒಂದು ಒಳ್ಳೆಯ ಆಲೋಚನೆ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ದಯಮಾಡಿ ಸರಿಸಮಾನವಾಗಿ ಕಾಣಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಜಿಲ್ಲೆ ಬಗ್ಗೆ ತೆಂಗಿನ ಸಮಸ್ಯೆ ಇರ್ಬೋದು, ರೋಗ ಬಂದಿದೆ, ಮಳೆಯಿಂದ ಹಾನಿಯಾಗಿದೆ ಸರ್. ತೆಂಗಿಗೂ ಬಂದಿದೆ, ಗೊಬ್ಬರದ್ದು ಕೂಡ ಅಲ್ಲಲ್ಲೇ ಸ್ಕೇರ್ಸಿಟಿ ಶುರುವಾಗ್ತಾ ಇದೆ. ನಾವೀಗಾಗಲೇ ತಾಲೂಕು ಮಟ್ಟದಲ್ಲೆಲ್ಲ ಮೀಟಿಂಗ್ಗಳು ಕರೆದಿದ್ದೀವಿ. ಬಟ್ ಗೊಬ್ಬರ, ಏಕೆಂದರೆ 15 ದಿವಸ ಕಳೆದ ಮೇಲೆ ಯೂರಿಯಾ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಅದರಿಂದ ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡ್ಕೋಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಹೊಸದಾಗಿ ಬರ್ತಾ ಇದ್ದಾರೆ, ಅವರು ಅದ್ರ ಬಗ್ಗೆ ಗಮನ ಹರಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಕೂಡ ಇದೆ. ಇಲ್ಲಿ ಜಾಯಿಂಟ್ ಡೈರೆಕ್ಟರ್ ಇರ್ಬೋದು, ಮಾನ್ಯ DC ಮೇಡಮ್ ಅವರು ಇರ್ಬೋದು, ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಒತ್ತಾಯ ಮಾಡ್ತೇವೆ. ಇನ್ನು ಜಿಲ್ಲಾ ಬ್ಯಾಂಕಿಗೆ ಪ್ರಾರಂಭ ಆಗ್ತಿದೆ, ಇನ್ನೂ ನಾಮಪತ್ರ ಸಲ್ಲಿಸ್ತಕ್ಕಂಥದ್ದು ಸೋಮವಾರ ಕಡೆಯ ದಿನ ಇರೋದ್ರಿಂದ ಅದಾದಮೇಲೆ ರಿಯಾಕ್ಟ್ ಮಾಡ್ತೀವಿ. ಈಗ ಸರ್, ಈಗ ಏನಾಗಿದೆ, ಈಗ ಅದರದ್ದು ಈಗ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ತೀರ್ಪು ಬಂದಿದೆ. ಈಗ ಒಂದು ಜನಪ್ರತಿನಿಧಿಗಳ ಕೋರ್ಟು ನೀಡಿದೆ. ಅಂದರೆ ಮುಂದಕ್ಕೆ ಪ್ರಶ್ನೆ ಮಾಡ್ಕೊಳ್ತಕ್ಕಂಥದ್ದಕ್ಕೂ ಕೂಡ ಅವಕಾಶ ಇರ್ತಕ್ಕಂಥದ್ದನ್ನು ಎಲ್ಲ ಮಾಧ್ಯಮಗಳು ಕೂಡ ತಿಳಿತಿದ್ದೀವಿ. ಮುಂದೆ ಏನಾಗುತ್ತೋ ನೋಡೋಣ ಅಷ್ಟೆ. ಯಾಕಂದರೆ ಕೋರ್ಟು ನ್ಯಾಯಾಂಗ ತೀರ್ಮಾನ ಮಾಡಿದಾಗ ಆ ನ್ಯಾಯಾಂಗನ ನಾವು ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ನಮಗೆ ಇಲ್ಲ. ಮುಂದಿನ ದಿನಗಳಲ್ಲಿ ಅದೇನಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಅಲ್ಲ, ಅದು ನೋಡಬೇಕು. ಈಗ ಕುಟುಂಬದಲ್ಲಿ ಚರ್ಚೆಗಳಾಗ್ತಾ ಇರ್ತದೆ. ಸಾಮಾನ್ಯವಾಗಿ ಒಂದು ಕೋರ್ಟು ಅಂದಾಗ ಇನ್ನೊಂದು ಕೋರ್ಟು, ಮತ್ತೊಂದು ಕೋರ್ಟು ಅನ್ನೋದಕ್ಕೆ ಅವಕಾಶ ಇರುತ್ತೆ. ಆದರೆ ಕಾನೂನಿಗೆ ಎಲ್ಲರೂ ಕೂಡ ಗೌರವಿಸ್ತಕ್ಕಂಥದ್ದು ಇವತ್ತು ಈ ವ್ಯವಸ್ಥೆಯ ಒಂದು ಜವಾಬ್ದಾರಿ ಇದೆ.